ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಾಕ್ಷಿ ಡೈರೀಸ್. ಸೊ ಏನಿವೆಲ್ಲ ಹೊತ್ಕೊಂಡು ಎಲ್ಲೋಗ್ತಾ ಇದ್ದೀನಿ ಅಂತ. ಸೊ ಇನ್ನೊಂದು ಟ್ರಾವೆಲ್ ಮಾಡ್ತಾ ಇದ್ದೀನಿ. ಸೊ ಟ್ರಾವೆಲ್ ವ್ಲಾಗ್ ಇದು. ಸೊ ಸ್ವಲ್ಪ ಮೇನ್ ರೋಡ್ ತನಕ ನಡಿಬೇಕು, ಬಿಕಾಸ್ ಅಲ್ಲಿ ಆಟೋ ಬುಕ್ ಮಾಡಿದ್ದೀವಿ ಆ್ಯಂಡ್ ಅಲ್ಲಿ ಏನೋ ಇಸ್ಕೋಬೇಕು ಅದಕ್ಕೆ. ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅನ್ನೋದನ್ನ ಈ ವ್ಲಾಗಲ್ಲಿ ಹೋಗ್ತಾ ಹೇಳ್ತೀನಿ ನಾನು. ಸೊ ಫಸ್ಟ್ ನಾವು ಫುಡ್ ಇಸ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಅದಕ್ಕೆ ಫಸ್ಟ್ ಮೆಟ್ರೋ ಸ್ಟೇಷನ್ಗೆ ಹೋಗಿ ಆಮೇಲೆ ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ. ಆಮೇಲಿಂದ ಎಲ್ಲಿ ಹೋಗ್ತೀವಿ ಅನ್ನೋದನ್ನ ಈ ವ್ಲಾಗಲ್ಲಿ ಹೇಳ್ತೀನಿ. ಸೊ ಕಂಪ್ಲೀಟ್ ವ್ಲಾಗ್ನ ನೋಡಿ, ಓಕೆನಾ? ಬಾಯ್ ಬಾಯ್. ಈಗ ಪ್ಲ್ಯಾನ್ ಚೇಂಜ್ ಮಾಡಿ ಮೆಟ್ರೋದಲ್ಲಿ ಹೋಗೋದು ಬೇಡ ಅಂತ ಆಟೋದಲ್ಲಿ ಡೈರೆಕ್ಟಾಗಿ ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಬಿಕಾಸ್ 2-3 ಕಡೆ ಸ್ಟಾಪ್ ಕೊಟ್ಕೊಂಡು ಎಲ್ಲ ಹೋಗೋದು ಲಗೇಜು ಇದೆ ಯಾಕೆ ಅಂತ ಡೈರೆಕ್ಟ್ ಆಟೋದಲ್ಲೇ ಹೋಗ್ತಾ ಇದ್ದೀವಿ. ವಿ ಹ್ಯಾವ್ ಟು ಗೋ ಟು 2A. ಜಸ್ಟ್ 5 minutes ಇದೆ, ಬೇಗ ಬೇಗ ಹೋಗಬೇಕು. ಫೈನಲಿ ಟ್ರೈನಲ್ಲಿ ಬಂದು ಸೆಟ್ಲ್ ಆಗಿದ್ದೀವಿ. ಆದರೆ ಫುಲ್ ಗಡಿಬಿಡಿ ಆಗೋದು, ಬಿಕಾಸ್ ಒಂದು 5 minutes ಇತ್ತು ಅಷ್ಟೇ. ಮೂವ್ ಆಗಿಬಿಟ್ರೆ ಓಡಿ ಎತ್ತಕ್ಕಾಗಲ್ಲ, ಲಗೇಜ್ ಇತ್ತು ಅಂದ್ಬಿಟ್ಟು ಬೇಗ ಹುಡುಕಿ ಬಂದ್ವಿ. ಬಿಕಾಸ್ ನಾವು ನಾರ್ಮಲ್ ಸ್ಲೀಪರ್ ಹತ್ರ ಇಳಿದಿದ್ದು ನಾವು ಸ್ಟೇರ್ಸ್ನ, ಬಟ್ ನಾವು ಬರಬೇಕಾಗಿದ್ದು ಫ್ರಂಟಲ್ಲಿ, ಬಿಕಾಸ್ 2A ನಾವು ಬುಕ್ ಮಾಡಿರೋದು. ಸೊ ಹಂಗಾಗಿ ಫೈನಲಿ ಟ್ರೈನಲ್ಲಿ ಬಂದು ಸೆಟ್ಲ್ ಆಗಿದ್ದೀವಿ. ನಾನು ಟ್ರೈನಲ್ಲಿ ಓಡಾಡಿರೋದು ತುಂಬ ಕಮ್ಮಿ. ಹೇಗಿರುತ್ತೆ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನಮಗೆ ಯಾವಾಗಲೂ. ಸೊ ಬಟ್ ಓಡಾಡಿರೋ ಒಂದು 3-4 ಟೈಮ್ಸಲ್ಲಿ ನನಗೆ ಒಂದು ಸ್ವಲ್ಪ ಗೊತ್ತಿತ್ತು ಹೇಗಿರುತ್ತೆ ಅಂತ. ಸೊ ನಮಗೆ ಸೈಡ್ ಬರ್ತ್ ಕೊಟ್ಟಿದ್ದಾರೆ. ಅದರಲ್ಲೂ ಟ್ರೈನಲ್ಲಿ AC ಬರ್ತಲ್ಲಿ ಅಂದರೆ 2A ನಾವು ಬುಕ್ ಮಾಡ್ಕೊಂಡಿರೋದು, ಅದರಲ್ಲಿ ಹೋಗ್ತಾರೆ ಫಸ್ಟ್ ಟೈಮ್. ಎಸ್, ನಮ್ಮ ಟ್ರೈನ್ ಮೂವ್ ಆಯಿತು. ಎಕ್ಸಾಕ್ಟ್ ಟೈಮ್ ಅವರು 8:10ಗೆ ಮೂವ್ ಆಗುತ್ತೆ ಅಂತ ಹೇಳಿದ್ದು, ಬಟ್ 8:12ಗೆ ಮೂವ್ ಆಯಿತು. ಇಟ್ಸ್ ಲೈಕ್ ಬೇಗ ಬಂದು ಹತ್ಕೊಂಡು ಸೆಟ್ಲ್ ಆಗಿದ್ದು ಕರೆಕ್ಟ್ ಆಯಿತು. ಆ್ಯಂಡ್ ಫಸ್ಟ್ ಟೈಮ್ ನಾನು AC ಇದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು. ಎಷ್ಟು ಜಂಕ್ ಎತ್ಕೊಂಬಂದಿದ್ವಿ, ಪಾಪ್ಕಾರ್ನು, ಆಮೇಲಿಂದ ಇದು ವೇಫರ್ಸು, ಇಲ್ಲಿ ಪಿಕ್ನಿಕ್ ಇದೆ, ಅದಾದಮೇಲಿಂದ ಬಿಸ್ಕೆಟ್ಸ್ ಇದೆ. ಆ್ಯಂಡ್ ನಾವು ಒಂದು ಫುಡ್ಡು ಕೂಡ ತೊಗೊಂಬಂದಿದ್ದೀವಿ, ಫ್ರೈಡ್ ರೈಸ್ ಎತ್ಕೊಂಬಂದಿದ್ದೀವಿ. ಆ್ಯಂಡ್ ಇವಾಗ ಇದನ್ನು ತಿಂತಾಯಿದ್ದೀನಿ. ಸೊ ಈ ಪ್ಯಾಕೆಟಲ್ಲಿ ಒಂದು ಫೇಸ್ ಟವಲು ಆ್ಯಂಡ್ 2 ಬೆಡ್ಶೀಟ್ಸ್ ಕೊಟ್ಟಿರ್ತಾರೆ. ಸೊ ಒತ್ಕೋಬೋದು. ಅದಲ್ದಲೇ ಈ ಥರ ಒಂದೊಂದು ಬ್ಲ್ಯಾಂಕೆಟ್ಸ್ ಕೂಡ ಕೊಟ್ಟಿರ್ತಾರೆ. ನಾವು ನಮ್ಮ ಡೆಸ್ಟಿನೇಷನ್ಗೆ ಇನ್ನೂ ಆಲ್ಮೋಸ್ಟ್ 4 hours ಹೋಗಬೇಕು. ಆದರೆ ಕಾಡು ಮಧ್ಯದಲ್ಲಿ ಹೋಗ್ತಾ ಇಲ್ಲ, ಊರ ಮಧ್ಯದಲ್ಲೇ ಹೋಗ್ತಾ ಇದ್ವಿ. ಅಕ್ಕಪಕ್ಕ ಮನೆಗಳೆಲ್ಲ ಇದ್ದಾವೆ. ಸನ್ರೈಸಿಗೆ ವೆಯ್ಟ್ ಮಾಡ್ಕೊಂಡು ಕೂತಿದ್ದೀನಿ. ಅಲ್ಲಿ ಸನ್ರೈಸ್ ಆಗ್ತಾ ಇದೆ, ಬಟ್ ಎಷ್ಟೊಂದು ಗಿಡಗಳು ಮರಗಳು ಅಡ್ಡ ಬರ್ತಾ ಇದೆ. ನಂಗೆ ಸನ್ರೈಸ್ ನೋಡಬೇಕು. ನಾನು ಅಲ್ಲ ಆಗ್ತಾ ಇದೆ, ಅಲ್ಲಿ ಸನ್ರೈಸ್ ಆಗ್ತಾ ಇದೆ. ಸನ್ರೈಸ್ ಆಗ್ತಾ ಇದೆ. ಸ್ವಲ್ಪ ಗಿಡ ಮರಗಳು ಕಮ್ಮಿ ಆಗಪ್ಪ. ಈ ಖಾಲಿ ಸ್ಪೇಸ್ ಬಂತು, ಯಾಕೆ ಸನ್ರೈಸ್ ಕಾಣುತ್ತೆ. ಸನ್ರೈಸ್ ಕಾಣಿಸ್ತು. ಹೋಗಿ ನಿಮಗೂ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಈಗ ಮತ್ತೆ ಮರೆ ಆಗ್ಬಿಡುತ್ತೆ. ಎಷ್ಟು ಚೆನ್ನಾಗಿರುತ್ತಲ್ಲ ವಿಂಡೋ ಸೀಟಲ್ಲಿ ಕುತ್ಕೊಂಡು ಈ ವಿಂಡೋ ವ್ಯೂ ನೋಡೋಕ್ಕೆ. ಕಾಣಿಸಿದಷ್ಟು ನೀರೇ ಕಾಣುತ್ತೆ. ಎಸ್, ಸೈಡ್ ಬರ್ತಲ್ಲಿ ತೊಗೊಂಡ್ರೆ ಇದೊಂದು ಅಡ್ವಾಂಟೇಜು. ಏನಕ್ಕೆ ಅಂದರೆ ವಿಂಡೋ ಚೆನ್ನಾಗಿ ಕುತ್ಕೊಂಡು ನೋಡ್ಬೋದು. ಲಕ್ಕಿ ನಮಗೆ ಸೈಡ್ ಬರ್ತೆ ಸಿಕ್ತು. ಎಲ್ಲಿ ನೋಡಿದ್ರು ಮರ, ನೀರು, ತೆಂಗಿನ ಮರ, ಸಖತ್ತಾಗಿದೆ. ಟ್ರೈನು ವಾಪಸ್ ಹೋಗ್ತಾ ಇದೆ. ಸೊ ಆ್ಯಕ್ಚುಲಿ ನಾನು ಟ್ರೈನಲ್ಲಿ ತುಂಬ ಕಮ್ಮಿ ಓಡಾಡೋದು. ಸೊ ಇಟ್ ವಾಸ್ ದ ಲಾಂಗೆಸ್ಟ್ ಜರ್ನಿ. 14 hours ಜರ್ನಿ ಇರೋದು. 15 hours ಮಾಡಿದ್ದೀವಿ ಈ ಟ್ರೈನಲ್ಲಿ.
ಎಕ್ಸ್ಪ್ರೆಸ್ ಟ್ರೈನ್ ಅಂತ ಇತ್ತು. ಕ್ಲೀನಿನೆಸ್ ತುಂಬ ಚೆನ್ನಾಗಿತ್ತು, ಆದರೆ ಸ್ವಲ್ಪ ಸ್ಲೋ ಆಗೋಯ್ತು ಅನ್ನೋದು ಬಿಟ್ಟರೆ ಒಂದು ಆಲ್ಮೋಸ್ಟ್ 20-25 ಮಿನಿಟ್ಸ್ ಡಿಲೇ ಆಗಿ ಬಂದಿದ್ದೀವಿ. ಸೊ ಬೈ ಟ್ರೈನ್. ಇಲ್ಲಿ ಇಳಿದಿದ್ದೀವಿ ಈಗ. ರೈಲ್ವೆ ಸ್ಟೇಷನಲ್ಲಿ ಹೊರಗೆ ಬಂದರೆ ಆಟೋಗಳ ಬುಕ್ ಮಾಡೋಕೆ ಅಲ್ಲಿ ತನಕ ಹೋಗಲ್ವಂತೆ, ನಾವು ಬುಕ್ ಮಾಡಿರೋ ರೆಸಾರ್ಟ್ ತನಕ. ಸೊ ಬೇರೆ ಯಾವುದನ್ನ ಆಟೋಸ್ನ ನೋಡಬೇಕು, ಅದನ್ನು ನಿಂತ್ಕೊಂಡು ಟ್ರೈ ಮಾಡ್ತೀವಿ. ಊರು ಮಣ ಬಿಸಿಲಿದೆ. ಆಟೋದಲ್ಲಿ ಹತ್ಬಿಟ್ಟು ಮತ್ತೆ ಮಾತಾಡ್ತಿದ್ದೀವಿ. ಲ್ಯಾಂಗ್ವೇಜ್ ಬರಲಿಲ್ಲ ಅಂದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು. ನಾನು ಆಲ್ರೆಡಿ ಟ್ಯಾನ್ ಆದಂಗೆ ಕಾಣ್ತಾ ಇದೆ, ಬಿಕಾಸ್ ಅಷ್ಟು ಬಿಸಿಲಿದೆ ಅನ್ನಿಸ್ತಾ ಇದೆ. ಸ್ಟೇಗೆ ಹೋದ್ಮೇಲೆ ನಾವಿವಾಗ ಹೋಗ್ತಾ ಇರೋದು ನಾರ್ತ್ ಕ್ಲಿಫ್ ಕಡೆಗೆ. ನಾವು ಸ್ಟೇ ಮಾಡಿರೋದಲ್ಲ. ಸ್ಟೇಗೆ ಬಂದ್ವಿ. ನಮ್ಮ ಸ್ಟೇ ಬಂದು ಇಲ್ಲಿ ಕಾಣಿಸ್ತಿರ್ಬೋದು, ಪಲಮ್ ಬೀಚ್ ರೆಸಾರ್ಟ್ ಅಂತ. ಸೊ ಇದ್ರದ್ದು ಕಂಪ್ಲೀಟ್ ಟೂರ್ ವೀಡಿಯೋನ ನಾನು ನೆಕ್ಸ್ಟ್ ಒಂದು ವ್ಲಾಗಲ್ಲಿ ಹಾಕ್ತೀನಿ. ಸೊ ಈ ವ್ಲಾಗಲ್ಲಿ ಜಸ್ಟ್ ಇಲ್ಲಿ ತನಕ ಬಂದಿದ್ದೀವಿ. ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅನ್ಕೋತೀನಿ. ಪುಟಾಣಿ ವ್ಲಾಗ್. ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಅಟ್ಯಾಚ್ಮೆಂಟ್ ಹಾಕ್ತೀನಿ, ನಾವು ಹೇಗೆ ಒಂದು ರೆಂಟಲ್ ಬೈಕ್ಸ್ ಎಲ್ಲ ತೊಗೋತೀವಿ ಅನ್ನೋದು ಕೂಡ ಅಟ್ಯಾಚ್ಮೆಂಟ್ ಹಾಕ್ತೀನಿ. ಸೊ ಕಂಪ್ಲೀಟ್ ವ್ಲಾಗ್ನ ನೋಡಿ, ಓಕೆನಾ? ಬಾಯ್ ಬಾಯ್. ಈ ಕೆಫೆಯಲ್ಲಿ ನಾವು ಇವಾಗ ಚಪಾತಿ ಆ್ಯಂಡ್ ಕಡ್ಲ ಕರಿತೀವಿ. ಸೊ ಇವಾಗ ಇಲ್ಲಿಂದ ಬ್ಯಾಕ್ ನಾವು ಗಾಡಿ ತೊಗೊಂಡಿದ್ವಿ. ಸೊ ಇವಾಗ ನಮಗಿನ್ನೂ ರೂಮ್ ಕೊಟ್ಟಿರಲಿಲ್ಲ. ಸೊ ಅಷ್ಟರೊಳಗೆ ಊಟ ಮಾಡ್ಕೊಂಡು ಬಂದ್ವಿ ನಾವು. ಇಲ್ಲಿಂದೇ ನೋಡ್ಬೋದು, ಅಲ್ಲಿದೆಯಲ್ಲ ಕೇರಳ ಕೆಫ್ ಅಂತ, ಅಲ್ಲಿ ತಿಂದ್ವಿ. ಒಂದೇ ಒಂದು % ಕ್ಲೀನಿನೆಸ್ ಇಲ್ಲ. ಚಪಾತಿ ಇದ್ದಿದ್ದು 3 ಅಂತೆ, 3 ಚಪಾತಿ, ಅದ್ರ ಒಂದು ಸ್ವಲ್ಪ ಕಡ್ಲ ಕರಿ ತಿನ್ಕೊಂಡು ಸೊ ಮತ್ತಿವಾಗ ಗಾಡಿನೂ ತೊಗೊಂಡ್ವಿ. ಇದು ಓಶಾನಿಕ್ ಕ್ಲಿನಿಕ್ ಅಲ್ಲ, ಓಶಾನಿಕ್ ಬೀಚ್ ರೆಸಿಡೆನ್ಸಿ ಅನ್ನೋರ ಹತ್ರ. ಇಲ್ಲೇ ನಮ್ದೇನು ಇದಿರ್ತಾರ ರೆಸಿಡೆನ್ಸಿ. ಊಟ ಮಾಡಿಕೊಂಡು ನಾವು ಆ್ಯಕ್ಚುಲಿ ಗಾಡಿ ತೊಗೊಂಡು ಅಲ್ಲಿಗೆ ಹೋದ್ವಿ. ಗಾಡಿ ತೊಗೋಬೇಕಾದ್ರೆ ವೀಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಅಲ್ಲಿ. ಸೊ ಹಂಗಾಗಿ ವಿಡಿಯೋ ಮಾಡಲಿಲ್ಲ. ಅದು ಓಶಾನಿಕ್ ರೆಸಿಡೆನ್ಸಿ ಅಂತ ಇದೆ, ಅಲ್ಲಿ ಅವ್ರದ್ದು ಸ್ಟೇ ಕೂಡ ಇದೆ. ಬಟ್ ನಮ್ಮ ಸ್ಟೇ ಅವರು ನಮಗೆ ಏನದು ಅಲ್ಲಿಗೆ ರೆಫರ್ ಮಾಡಿದ್ರು. ಅಲ್ಲಿ ಹೋಗಿ ನಿಮಗೆ ರೆಂಟಲ್ ಗಾಡಿ ಸಿಗುತ್ತೆ ಅಂತ. ಸೊ 2 ಹೆಲ್ಮೆಟ್ಟು ಆ್ಯಂಡ್ ಗಾಡಿ ಕೊಟ್ಟರು. ಪರ್ ಡೇ 600 ಅಂತ ಇದ್ರು. ನಮಗೆ 1200 ಏನೋ ಆಯಿತು 2 ಡೇಸಿಂದ ತೊಗೊಂಡು. ಈಗ ಅಲ್ಲಿಂದ ಇವಾಗ ಅದೇ ಊಟ ಮಾಡಿಕೊಂಡು, ಊಟ ಕಮ್ ಬ್ರೇಕ್ಫಾಸ್ಟ್ 2 ಒಟ್ಟಿಗೆ ಆಯಿತು, ಮುಗಿಸ್ಕೊಂಡು ಇವಾಗ ಮತ್ತೆ ರೂಮ್ಗೆ ಹೋಗಿ. ಇಲ್ಲೇ ನಾವು ಗಾಡಿ ತೊಗೊಂಡಿದ್ವಿ ಇವ್ರ ಹತ್ರನೇ. ಇವ್ರಿಗೆ ಸ್ಟೇನು ಇದೆ, ಇವ್ರ ಹತ್ರ ಗಾಡಿಗಳು ಇರುತ್ತೆ. ತೊಗೊಂಡ್ವಿ. ನಮ್ಮ ಒಂದು ಸ್ಟ್ರೈಟ್ ಹೋದರೆ ಪಲಮ್ ಬೀಚ್ ರೆಸಾರ್ಟಲ್ಲಿ ನಾವು ಸ್ಟೇ ಆಗಿರೋದು. ವಾಕಬಲಲ್ಲೇ ನಮಗೆ ಗಾಡಿ ಸಿಕ್ತು. ಇದು ನಾವು ಸ್ಟೇ